ನಮಸ್ತೆ ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಲಾಗ್ ಶುರು ಮಾಡ್ತಾ ಇರೋದು ಬಂದು ಆಲ್ರೆಡಿ 3:30 ಆಗಿದೆ ಟೈಮ್ ಬಂದು. ಇನ್ನು ಮಕ್ಕಳು ಕೂಡ ಮಲಸ್ತೆ. ಸಂಡೇ ದಿನ ಫುಲ್ ಅಂತೂ ಬೆಳಗ್ಗೆಯಿಂದ ಸ್ಟ್ರೆಸ್ ಇತ್ತು, ಏನನ್ನೂ ಕೆಲಸ ಮಾಡ್ಕೊಳೋದು ಬಿಟ್ಟಿಲ್ಲ ಮಕ್ಕಳು. ಹಾಗಾಗಿ ಮಲಗಿಸ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಫೇವ್ರೇಟ್ ಆದಂಥ ಗೋಬಿ ಮಂಚೂರಿ, ಹೋಮ್ ಮೇಡ್ ಗೋಬಿ ಮಂಚೂರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಕೆಲಸನೂ ಮಾಡ್ಕೊತ ನಿಮ್ಮ ಜೊತೆ ಮಾತಾಡ್ಕೊತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸು, ನೆಲ್ಲಿಕಾಯಿ ಉಪ್ಪಿನಕಾಯಿ, ಗೋಬಿ ಮಂಚೂರಿ, ನೈಟ್ಗೆ ಅಡುಗೆಲ್ಲ ಪ್ರಿಪೇರ್ ಮಾಡಬೇಕು. ಕಂಪ್ಲೀಟ್ ವಿಡಿಯೋ ನಿಮ್ಮ ಜೊತೆ ಇರುತ್ತೆ. ಅಲ್ಲಿ ಕೂಡ ಸ್ಕಿಪ್ ಮಾಡಿ, ಇಲ್ಲಿ ಕೂಡ ಸ್ಕಿಪ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಅಡುಗೆ ಮಾಡೋಕೆ ಹೋಗೋಣ. ಇನ್ನೇ ತಡ ಮಾಡೋಣ ಅಲ್ವಾ? ಇನ್ನು ಮಕ್ಕಳು ಎದ್ದೊಳ್ಬಿಡ್ತಾರೆ. ಅವ್ರು ಎದ್ದೊಳಕ್ಕಿಂತ ಮುಂಚೆ ನನ್ನ ಕೆಲಸ ನಾನು ಮಾಡ್ಕೋಬೇಕಲ್ಲ. ಹಾಗಾಗಿ ಬನ್ನಿ. ಮೊದಲಿಗೆ ನಾನು ಸ್ವಲ್ಪ ನಮ್ಮ ಮನೆಯವ್ರಿಗೆ ತಲೆ ತಿರ್ಗೋದು ಸ್ವಲ್ಪ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಸ್ಟ್ರೆಸ್ಸಿಂದ. ಇನ್ನೊಂದೇನು ಅಂದರೆ ಮೊಬೈಲ್ ನೋಡೋದ್ರಿಂದ ತಲೆ ತಿರುಗುತ್ತೆ, ಸ್ವಲ್ಪ ರೇಡಿಯೇಷನ್ ಜಾಸ್ತಿ ಆಗಿ ಸಿಸ್ಟಮ್ ವರ್ಕ್ ಇರೋದ್ರಿಂದ. ಹಾಗಾಗಿ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ. ಹಾಗಾಗಿ ಅವರಿಗೆ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಇದು ಡೈಲಿ ಒಂದೊಂದು ಇಟ್ಕೊಂಡು ಹಾಕೋಬೋದಲ್ಲ ಅಂತ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೆಲ್ಲಿಕಾಯಿ, ಪುದೀನ ಸೊಪ್ಪು, ಶುಂಠಿ ಇಷ್ಟನ್ನೇ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಎಲ್ಲ ಹಾಕ್ಕೊತಾ ಇಲ್ಲ. ಪುದೀನ ಸೊಪ್ಪು, ನೆಲ್ಲಿಕಾಯಿ, ಶುಂಠಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನಮ್ಮ ಮೋಡ್ಗೆ ಹಾಕ್ಬೇಕಾದ್ರೆ ಶೋಧಿಸ್ಕೋಬೋದು. ನಾನು ಶೋಧಿಸ್ಕೊತಾ ಇಲ್ಲ, ಯಾಕಂದರೆ ಪ್ರೋಟೀನ್ ವೇಸ್ಟ್ ಆಗಿಬಿಡುತ್ತೆ. ಇನ್ನು ಶೋಧಿಸ್ಕೊಂಡ್ರೆ ಅದು ಗಟ್ಟಿ ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ಲೋಟಕ್ಕೆ ಹಾಕ್ಕೊಂಡು ಒಂದು ಕ್ಯೂಬ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಾಲ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗನೆ ತಲೆ ತಿರುಗು, ಸುಸ್ತು. ಇನ್ನೊಂದೇನು ಅಂದರೆ ಹೆಣ್ಮಕ್ಳು ಪೀರಿಯಡ್ಸ್ ಎಲ್ಲ ಹಾಕ್ತಿರ್ತಾರಲ್ಲ, ಇನ್ನು ನೋವು, ಹೊಟ್ಟೆ ನೋವು, ಸ್ಟಮಕ್ ಪೇನ್ ಎಲ್ಲ ಬರ್ತಾಯಿದೆ ಅಂದಾಗ ಈ ಥರ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗನೆ ನಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಬೆನಿಫಿಟ್ ಇದೆ ನೆಲ್ಲಿಕಾಯಿಂದ. ಕೂಲ್ ಹೇರ್ ಕೂಲ್ ಉದುರ್ತಾಯಿದ್ರು ನೆಲ್ಲಿಕಾಯಿ ಜ್ಯೂಸು. ಇದಕ್ಕೇ ನಾವು ಬೀಟ್ರೂಟು, ಕ್ಯಾರೆಟು ಎಲ್ಲ ಮಿಕ್ಸ್ ಮಾಡ್ಕೋಬೋದು, ABC ಜ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಬೆಟ್ಟಿನ ನೆಲ್ಲಿಕಾಯಿಗೆ ಉಪ್ಪಿನಕಾಯಿ ಹಾಕ್ಬಿಡೋಣ ಅಂತ ಇಷ್ಟು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಮಾಡ್ಕೊಂಡು ಇಟ್ಕೊಂಡು ಒಂದು ಆಲ್ಮೋಸ್ಟ್ 2 months ಆದರೂ ನಮಗೆ ಬರುತ್ತೆ. ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಬೆಟ್ಟಿದ ನೆಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ. ತುಂಬ ಉಪ್ಪಿನಕಾಯಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಯಾವ ಥರ ಮಾಡ್ತೀನಿ ಆ ರೀತಿ ನಿಮ್ಗೆ ತೋರಿಸ್ಕೊಡ್ತೀನಿ. 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನೆಲ್ಲಿಕಾಯಿ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನೋ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊತಾ ಇರೋದು. ಹಾಗಾಗಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಜೀರಿಗೆ ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಮೂರನ್ನು ಹಾಕಿ ಎಲ್ಲ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಪೌಡ್ರ್ ಆಗಿದೆ. ಈಗ ನೆಲ್ಲಿಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ವಲ್ಲ, ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಖಾರದ ಪುಡಿ 1-2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಾಣಲಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಇದಕ್ಕೆ ಬೇಕಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಹಾಕ್ಕೋಬೋದು. ನಾನು ಹಾಕ್ಕೊತಾ ಇಲ್ಲ, ಸಾಸಿವೆ ಮಾತ್ರನೇ ಹಾಕ್ಕೊತಾ ಇದ್ದೀನಿ. ನೋಡಿ ಸಾಸಿವೆ ಎಲ್ಲ ಚಿಟಪಟ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಈ ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ಹಾಕ್ಕೋಬೋದು, ಟೇಸ್ಟ್ ನೋಡಿಬಿಟ್ಟು. ಕಲ್ಲುಪ್ಪು ಹಾಕೋದ್ರಿಂದ ಬೇಗನೆ ಕೆಡೋದಿಲ್ಲ, ನುಣ್ಣಗೆ ಬೇಕಿದ್ರೂ ಹಾಕ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ 2 monthsವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಗೋಬಿ ಮಂಚೂರಿ ಮಾಡೋಣ ಅಂತ ಹೇಳಿಬಿಟ್ಟು ಗೋಬಿ ಮಂಚೂರಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ನೋಡಿ ಉಪ್ಪಿನಕಾಯಿ ಜ್ಯೂಸ್ ಮಾಡೋಷ್ಟಕ್ಕೆ ಆಲ್ರೆಡಿ ನಿದ್ದೆ ಮುಗ್ದು ಎದ್ದು ಬಂದು ಕುಂತಿದ್ದಾನೆ ನಮ್ಮ ದೇವರು.
ನಿದ್ದೆ ಬಂಪಲ್ಲಿದ್ದಾನೆ, ಹಂಗಾಗಿ ಏನು ಮಾತಾಡ್ತಿಲ್ಲ, ಕುತ್ಕೋಗ್ಬಿಟ್ಟಿದ್ದಾರೆ ಸುಮ್ಮನೆ. ಅಲ್ಲೆಲ್ಲ ನೋಡಬಾರ್ದು, ಅದೇನು ಮುಟ್ಬಾರ್ದು. ಅವ್ನು ನೋಡ್ಕೊತಾನೆ. ಇವಾಗ ಅಡುಗೆ ಇದನ್ನ ಗೋಬಿ ಮಂಚೂರಿ ಮಾಡೋಕ್ಕೆ ಪ್ರಿಪೇರ್ ಮಾಡಬೇಕು. ಇನ್ನು ಅವರು ಮಲ್ಕೊಂಡಿದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾರಲ್ಲ, ಹಾಗಾಗಿ ಗೋಬಿ ಮಂಚೂರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ತೋರಿಸ್ತೀನಿ. ಯಾವುದೇ ರೀತಿ ಸಾಸ್ ಯೂಸ್ ಮಾಡ್ದೇ ಮಾಡ್ತಾ ಇರೋದು. ಹೋಮ್ ಮೇಡ್ ಗೋಬಿ ಮಂಚೂರಿ ಮಕ್ಕಳಿಗೆ ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿರೋ ಹಾಗೆ ಮಾಡೋಣ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನು ಮಾಡಿ ತೋರಿಸಿದಾದ್ಮೇಲೆ ಚೆನ್ನಾಗಿರುತ್ತೆ ಅಮ್ಮ ಮಾಡೋ ಗೋಬಿ. ಏನಿದು? ಕ್ಯಾಬೇಜ್ ನೋಡಿ, ಇವಾಗ ತುರ್ಕೊಂತಾ ಇದ್ದೀನಿ. ಇದು ನನ್ನ ಕೈಗಿಂತ ದಪ್ಪವಾಗೇ ಇದೆ, ಸ್ವಲ್ಪ ಡಿವೈಡ್ ಮಾಡ್ಕೊಂಡ್ಬಿಡೋಣ. ಮಾಡೋದು ಬೇಡ, ತಿನ್ನೋದು ಬೇಡ ಅನಿಸ್ಬಿಡುತ್ತೆ. ತುರಿಯೋದೇ ಕಷ್ಟ. ಏನಿಲ್ಲ, ಒಂದು 10 ನಿಮಿಷಕ್ಕೆಲ್ಲ ತುರ್ಕೊಬಿಡುವುದು ಆರಾಮಾಗೆ, ಏನು ಪ್ರಾಬ್ಲಮ್ ಇಲ್ಲ. ಕಾಲು ತಗೊಬಿಡಾಕು, ಅಲ್ಲಿ ನೋಡ್ತಿರ್ತಾರೆ ವಿಡಿಯೋದಲ್ಲಿ. ಆಮೇಲೆ ಹಂಗೆ ಇರ್ತೀಯ ನೀನು ಯೂಟ್ಯೂಬಲ್ಲಿ, ಹಂಗೆ ಇರ್ತೀಯಾ? ಇನ್ನು ಅದ್ರ ಮೇಲೆ ಬಿಟ್ಟು ಇಬ್ಬರು ಕಿತ್ತಾಡ್ತಾರೆ, ಹಾಗಾಗಿ ಇಲ್ಲಿ ಕುಂಗ್ಸಿದೀನಿ ಅಷ್ಟೇ. ಇನ್ನು ಅವನು ನಾನು ಮಾಡೋ ಟೈಮ್ ಏನು ನಿಮ್ಗೆ ಹಾಕ್ಬೇಕು ಮಾಡ್ತಾ ಇದ್ದೀನಿ. ನಾನು ತುರ್ಕೊಂಡಿದ್ದೀನಿ. ತುಂಬಾ ಮಾಡು. ಏನು ವಿಡಿಯೋ ಬರ್ತಾ ಇದೆ, ಹೋಗೋ ಕಡೆ. ನೋಡಿ, ಇವಾಗ ತುರ್ಕೊಂಡಿದ್ದೀನಿ ಕ್ಲೀನಾಗೆ. ಈಗ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ನುಣ್ಣುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ನಾನು ಹಾಕ್ಕೊತಾ ಇಲ್ಲ, ಯಾಕಂದರೆ ಸಾಸ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇಲ್ಲ. ನೋಡಿ, ಈ ಥರ ಚೆನ್ನಾಗಿ ಹಿಚ್ಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಹನಿನೂ ನೀರು ಹಾಕೋದು ಬೇಕಿಲ್ಲ. ಕ್ಯಾಬೇಜೆಲ್ಲ ನೀರು ತುಂಬಾ ಬಿಡುತ್ತೆ, ಹಾಗಾಗಿ ನೋಡಿ ಈ ಥರ ಉಂಡೆ ಅದಕ್ಕೆ ಬರಬೇಕು. ಅಲ್ಲಿಗೆ ನಾವು ಈ ಥರ ಕಲಿಸ್ಕೋಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ಇನ್ಸ್ಟೆಂಟ್ ಸಾಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇನ್ಸ್ಟೆಂಟ್ ಸಾಸ್ ಮಾಡೋದು ತುಂಬಾನೇ ಈಸಿ, ಮನೆಯಲ್ಲಿ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು. ಬಟ್ ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಸ್ಟೋರ್ ಎಲ್ಲ ಮಾಡಕ್ ಹೋಗಲ್ಲ. ಇನ್ನೊಂದೇನಂದ್ರೆ ಟೊಮೊಟೊ ಫ್ರಿಜ್ಜಲ್ಲಿ ಕೂಡ ಇಡಬಾರ್ದು, ಕೆಮಿಕಲ್ ರಿಯಾಕ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಪಾಯ್ಸನ್ ರಿಯಾಕ್ಟ್ ಆಗುತ್ತೆ ತಿಂತಾ ಹೋಗ್ತಾ ಇದ್ರೆ. ಹಾಗಾಗಿ ನಾನು ಟೊಮೊಟೊ ಫ್ರಿಜ್ಜಲ್ಲಿ ಇಡೋದಕ್ಕೆ ಇಷ್ಟ ಆಗಲ್ಲ. ಎಮರ್ಜೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊಳ್ಬೋದು. ಇದಕ್ಕಿಂತ ಕ್ವಾಂಟಿಟಿ ನಾನು ತೋರಿಸ್ತಾ ಇರೋ ಐಟಮ್ ಇತ್ತು, ಇನ್ನು ಇದಕ್ಕಿಂತ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ 4. ಇದು ಒಂದು ಟೈಮ್ಗೆ ಮಾಡೋ ಅಷ್ಟು ಮಾತ್ರನೇ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೀವು ಫ್ರಿಜ್ಜಲ್ಲಿ ಇಡೋಂಗಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೋದು. ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಈಗ ಸಾಸ್ಗೆ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಗೋಬಿ ತೇಲ್ಸಕ್ಕೂ ಎಣ್ಣೆ ಇಟ್ಕೊಂಡಿದ್ದೀನಿ. ಈ ಸಾಸ್ ಪ್ರಿಪೇರ್ ಮಾಡ್ಕೊಬಿಡೋಣ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಸಾಸ್ ಇದು ಮಾಡೋದಕ್ಕೆ. ನೋಡಿ, ಇವಾಗ ಸಾಸ್ ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಬರ್ತಾಯಿದ್ರೆ ಗಟ್ಟಿ ಆಗುತ್ತೆ ಕ್ವಾಂಟಿಟಿ.
ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಡಬೇಕು, ಗಟ್ಟಿ ಆಗುತ್ತೆ. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ, ಯಾಕಂದರೆ ಸಾಸ್ ಬಂದು ಹುಳಿ ಹುಳಿಯಾಗಿ ಖಾರವಾಗಿ ಇರುತ್ತಲ್ಲ ಸ್ವಲ್ಪ ಲೈಟಾಗಿ, ಹಾಗಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಸು. ನನ್ನ ಮಕ್ಕಳಂತೂ ಹಾಗೇ ಚೆನ್ನಾಗಿತ್ತು, ಹಾಗೇ ತಿನ್ಕೊಳೋದಕ್ಕೂ ತುಂಬ ಚೆನ್ನಾಗಿತ್ತು ಸಾಸು. ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೋಬೋದು. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೂ ಕೂಡ. ಇನ್ನೊಂದೇನೆಂದರೆ ಸಾಸಿಗೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಕಾಗುತ್ತೆ. ನಾನು ಒಂದು ಪಾಯಿಂಟ್ ಜಾಸ್ತಿ, ಇನ್ನೂ 1 ಸ್ಪೂನ್ ಜಾಸ್ತಿ ಹಾಕೋಬಿಟ್ಟಿದೆ ಅನಿಸುತ್ತೆ, ಹಂಗಾಗಿ ಎಣ್ಣೆ ಕಾಣ್ತಾಯಿತ್ತು, ನನಗೆ ಫೀಲ್ ಆಯ್ತು ಆ ಥರ. ಇನ್ನೊಂದು ಕಡೆ ಗೋಬಿನ ತೆಗೆಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಗೋಬಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಕೈ ಬಿಡ್ದಂಗೆ, ಯಾಕಂದರೆ ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಇರುತ್ತೆ, ಮೇಲೆ ಕ್ರಿಸ್ಪಿನೆಸ್ ಬರೋದಿಲ್ಲ, ಮೆತ್ತಗೆ ಬರುತ್ತೆ, ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ. ನೋಡಿ ಈ ಥರ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ. ನಾವು ಅದೇ ರೀತಿ ಫುಡ್ ಕಲರ್ ಕೂಡ ಹಾಕಿಲ್ಲ. ನಿಮಗೆ ಕಲರ್ ಬೇಕು ಅಂದರೆ ಬೀಟ್ರೂಟ್ ರಸ ಕೂಡ ಹಾಕ್ಕೋಬೋದು. ನಾನು ಹಾಕ್ಕೊತಾ ಇಲ್ಲ, ಇನ್ನೊಂದು ಟ್ರಿಪ್ ಹಾಕ್ಕೊತಾ ಇದ್ದೀನಿ. ಈಗ ಅದೇ ರೀತಿ ಸಣ್ಣ ಉಂಡೆ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಹಾಕ್ಕೊಳ್ಳಿ. ಇಟ್ಕೊಂಡಿದ್ದೀನಿ ಫುಲ್ಲಾಗಿ. ಇನ್ನೊಂದೇನು ಅಂದರೆ ನಾನು ಅರ್ಧ ಮಾತ್ರನೇ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮನೆಯವ್ರು ಇಲ್ವಲ್ಲ, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮೂವರಿಗೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಅಷ್ಟೇ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ, ಬಂದಮೇಲೆ ಇನ್ನೂ ಸರಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಬೌಲಲ್ಲಿ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ, ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಕ್ಯಾಪ್ಸಿಕಮ್ ಹಚ್ಚಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು, ಗೋಬಿಗೆ ಸ್ವಲ್ಪ ಕ್ರಿಸ್ಪಿನೆಸ್ ಆಗೇ ಇರಬೇಕು ಈರುಳ್ಳಿ ಕ್ಯಾಪ್ಸಿಕಮ್. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ತುಂಬಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು. ಇವಾಗ ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ. ಇವಾಗ ನಾನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ಬೇಕಿದ್ರೆ ನಿಮಗೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ವೆನಿಗರ್, ಅಜಿನಮೋಟೊ ಹಾಕೋಬೋದು. ಆದರೆ ನಾನು ಯಾವುದೇ ರೀತಿ ಕಲರ್ ಹಾಕ್ತಾನೆ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಮಾಡಿರೋಂಥ ಸಾಸ್ ಹಾಕಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಆರೋಗ್ಯಕರವಾಗಿ ಇರುತ್ತೆ, ಮಕ್ಕಳು ತಿನ್ನೋದಲ್ವ, ಎಳೆ ಮಕ್ಕಳೆಲ್ಲ ತಿಂತಾರಲ್ಲ, ಹಾಗಾಗಿ ನಾವು ಈ ಥರ ಅಜಿನಮೋಟೊ ಎಲ್ಲ ಕೆಮಿಕಲಿಂದ ಮಾಡಿರ್ತಾರೆ, ತುಂಬಾ ಅದೊಂದು ಪಾಯ್ಸನ್ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕಡೆ ಬ್ಯಾನ್ ಆಗಿದೆ, ಆದರೂ ಕೂಡ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಯಾರು ಕೂಡ ಮನೇಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಈ ಥರ ಹೋಮ್ ಮೇಡ್ ಸಾಸ್ ಅಂತೂ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಮಕ್ಳಿಗೂ ಒಳ್ಳೆಯದು, ಆರೋಗ್ಯವಾಗಿರುತ್ತೆ. ಇನ್ನೊಂದೇನು ಅಂದರೆ ನಾವು ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ, ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರೋದಿಲ್ಲ ಗೋಬಿ ಮಂಚೂರಿ. ನೋಡಿ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗಟ್ಟಿ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಆಗಿದೆ ಇದು ಕರೆಕ್ಟಾಗಿ. ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಕ್ಕಳು ಕೇಳಿದಾಗ ಈಸಿಯಾಗಿ ನಾವು ಯಾವುದೇ ರೀತಿ ಭಯ ಪಡ್ದಂಗೆ ಮನೆಯಲ್ಲಿ ಈ ಥರ ಆರೋಗ್ಯಕರವಾಗಿ ಮಾಡಿಕೊಡ್ಬೋದು. ಇವತ್ತಿನ ವಿಡಿಯೋ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾವ ರೀತಿ ವಿಡಿಯೋ ಬೇಕು ಅಂತ